ಮದುವೆ ಆಗೋದಕ್ಕೆ ಸರಿಯಾದ ಸಮಯ ಯಾವುದು? ದ ಬೆಸ್ಟ್ ಟೈಮ್ ಟು ಗೆಟ್ ಮ್ಯಾರಿ ಈಸ್ ಅರ್ಲಿ ಮ್ಯಾರೇಜ್. ನಾನು ಹೇಳ್ತೀನಿ, ನೀವು 21, 22 ವರ್ಷಗೆನೆ ಮದುವೆ ಮಾಡ್ಕೊಳ್ಳಿ. ಏನ್ ಸರ್ ಇವತ್ತು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ, ನಮ್ ಡಿಗ್ರಿನೇ ಮುಗ್ದಿಲ್ಲ, ನಾವು ಹೇಗ್ ಮದುವೆ ಮಾಡ್ಕೋಬೇಕಂತ. ಬಟ್ ಟ್ರೆಂಡ್ ಹೇಗಿದೆ ನೋಡಿ, ಇವಾಗ ಒಂದು ಮನುಷ್ಯದ ಆಯು ಕಡಿಮೆ ಆಗ್ತಾ ಬರ್ತಾ ಇದೆ. ಇವತ್ ನೋಡಿ ಹೆಂಗೆ ಹುಡುಗರ್ನಲ್ಲಿನೇ 30 ವರ್ಷ, 35 ವರ್ಷ, 40 ವರ್ಷ, 60 ವರ್ಷಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ, ಸ್ಪೆಷಲಿ ಕೊರೋನಾ ಆದ್ಮೇಲೆ. ಎಷ್ಟೋ ಸತಿ ನಾವು ನೋಡ್ತಾ ಇದೀವಿ, ಚೆನ್ನಾಗಿದ್ನು ಸರ್, ನಿನ್ನೆನೆ ನಾನು ಮಾತಾಡಿದವನು ಇವತ್ತಿಲ್ಲ. ಸೊ ನೀವು ಗ್ರಾಜುಯೇಷನು, ಪೋಸ್ಟ್ ಗ್ರಾಜುಯೇಷನು 32 ವರ್ಷ, 35 ವರ್ಷ, 40 ವರ್ಷಕ್ಕೆ ಮದುವೆ ಮಾಡ್ಬಿಟ್ಟು, ಆ ಏಜ್ಗೆ ನೀವು ಮಕ್ಕಳಾದ್ಮೇಲೆ, ಆ ಮಕ್ಕಳು ಇನ್ನ ಒಂದು 5ನೇ 6ನೇ ತರಗತಿನಲ್ಲಿ ಇರ್ತಾನೆ, ಇವನು ಹೋಗ್ಬಿಡ್ತಾನೆ, ಎಷ್ಟು ಕಷ್ಟ. ಸೊ ಎಷ್ಟು ಅರ್ಲಿ ಮದುವೆ ಆಯ್ತು, ನೀವು ಇನ್ನ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕಿಂತ ಮುಂಚೆನೆ ಮದುವೆ ಮಾಡ್ಕೊಳ್ಳಿ. ಓದ್ತಾ ಓದ್ತಾ ಇದು ಮಾಡಿ, ಏನ್ ಸಂಸಾರ ಮಾಡಿ, ಅದರಲ್ಲಿ ಏನಿದೆ. ಬಟ್ ಒಂದು ಐಡಿಯಲ್ ಏಜ್ ಏನಿರುತ್ತೆ ನೋಡಿ, ಪುರುಷರ್ನಲ್ಲಿ ನಾನು ಹೇಳ್ತಾ ಇದ್ದೀನಿ, 20ದಿಂದ 25, 26 ಒಳಗಡೆ ಮದುವೆ ಮಾಡ್ಕೋಬೇಕು. ಮಹಿಳೆಯರಲ್ಲಿ 25ದಿಂದ 20ದಿಂದ 25 ಒಳಗಡೆ. ಅವಾಗ ಏನಾಗುತ್ತೆ, ಇಬ್ರು ಸ್ಟ್ರಾಂಗ್ ಇರ್ತೀರಾ, ಇಬ್ರು ಬಾಡಿನಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ, ಸೆಕ್ಸುವಲ್ ಪವರ್ ಚೆನ್ನಾಗಿರುತ್ತೆ. ಅವಾಗ ಒಂದ್ 5 ವರ್ಷನೋ 10 ವರ್ಷನೋ 15 ವರ್ಷನೋ ಒಂದು ಒಳ್ಳೆ ಲೈಂಗಿಕ ಕ್ರಿಯೆನ ನೀವು ಎಂಜಾಯ್ ಮಾಡಬಹುದು. ಮುದುಕಾದ್ಮೇಲೆ ಮದುವೆ ಮಾಡ್ಕೊಂಡು ಏನು ಉಪಯೋಗ, ನಿಮಗೂ ಇಲ್ಲ. ಮತ್ತೆ IVF ಸೆಂಟರ್ ಹೋಗ್ಬಿಟ್ಟು ಪ್ರೆಸ್ಟೀಜ್ ಸೊಸೈಟಿನಲ್ಲಿ ಮಕ್ಕಳಾಗಿಲ್ಲ ಅಂತ ಪ್ರೆಸ್ಟೀಜ್ ಉಳಿಸ್ಕೋಬೇಕಂತ ಅವನಿಗೆ ಒಂದ್ 2 ಲಕ್ಷ ಕೊಟ್ಬಿಟ್ಟು ಒಂದು ಮಗು ಡಬ್ಬಿ ತಗೊಂಡ್ಬಿಟ್ಟು ಸೊಸೈಟಿಗೆ ತೋರಿಸ್ತಾ ಇದ್ದಾರೆ. ಬಟ್ ವೆದರ್ ಯು ಆರ್ ಎಂಜಾಯಿಂಗ್ ಯುವರ್ ಸೆಕ್ಸುವಲ್ ಲೈಫ್ ಇಲ್ಲ. ಸೊ ಅರ್ಲಿ, ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ. ಪೇರೆಂಟ್ಸ್ ಯಾರು ನೋಡ್ತಾ ಇದ್ದೀರಾ, ಮದ್ವೆನಲ್ಲಿ ಡಿಲೇ ಮಾಡಬೇಡಿ. ಸ್ವಂತ ಮನೆನೇ ಇರ್ಬೇಕು ಹುಡುಗಂದು, ಅಷ್ಟು ಪ್ರಾಪರ್ಟಿ ಇರಬೇಕು, ಕಾರ್ ಇರಬೇಕು, ಎಲ್ಲ ನೋಡಕ್ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಅವ್ನು ನೋಡಿ ವೆದರ್ ಹಿ ಈಸ್ ಪೊಟೆಂಟ್ ಟು ಸ್ಯಾಟಿಸ್ಫೈ ಯುವರ್ ವುಮೆನ್. ನೀವು ಕೊಡುವ ಹುಡುಗಿಗೆ ಲೈಂಗಿಕವಾಗಿ ಅವನು ಸ್ಯಾಟಿಸ್ಫೈ ಮಾಡಬಹುದಾ ಅಂತ ಇದ್ರೆ ನೀವು ಕೊಟ್ಬಿಡಿ. ಬಂಗ್ಲೋ ಇದೆ, ಕಾರ್ ಇದೆ, ಎಲ್ಲಾನಿದೆ. ಎಷ್ಟೋ ಸತಿ ನಮ್ಮ ಹತ್ರ ಬರ್ತಾರೆ ಕ್ಲೈಂಟ್ಸ್, ತುಂಬಾ ರಿಚ್ ಹುಡುಗ ಇದ್ದಾನೆ, ಬಟ್ ಮದುವೆ ಆಗಿ 3 ವರ್ಷ ಆಗಿದೆ, ಇನ್ನ ಹೆಂಡತಿಗೆ ಟಚ್ ಮಾಡಿಲ್ಲ. ಏನ್ ಮಾಡ್ತೀರಾ? ಸೊ ದ ಬೆಸ್ಟ್ ಏಜ್ ಎಷ್ಟು ಅರ್ಲಿ ಅಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ ಅಷ್ಟೇ.